ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಿಕಾಸ್ ಫ್ರಮ್ ಟುಡೇ ಆನ್ವರ್ಡ್ಸ್, ಅಂದರೆ ಇವತ್ತಿನ ದಿನದಿಂದ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಸುಮಾರು 53,000+ ಹುದ್ದೆಗಳು, ಆಲ್ಮೋಸ್ಟ್ ರಫಾಗಿ ಹೇಳಬೇಕಂದ್ರೆ 56,432 ಹುದ್ದೆಗಳು ನೇಮಕಾತಿ ಬರಲಿದ್ದಾವೆ. ಬಟ್ ಈ 56,000 ಹುದ್ದೆಗಳು ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ ಅಂದರೆ ಇದನ್ನು ಏಕದಮ್ ಒಂದೇ ಸಲ ಬಿಡ್ತಾರಾ? ಇಲ್ಲ. ಈ 56,000 ಹುದ್ದೆಗಳು ಏನಿದ್ದಾವೆ ಇದನ್ನು 30 ದಿನಗಳಲ್ಲಿ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ, ಅಂದರೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂದರೆ ಈಗ ಪ್ರಾಬಬಲ್ ಡೇಟ್ ಅವ್ರು ಕೊಟ್ಟಿರೋದು ಡೇಟ್ ಅಂತಂದರೆ 2nd ವೀಕ್ ಆಫ್ ಮಾರ್ಚ್ ಅಂತ ತಿಳಿಸಲಾಗಿದೆ. ಓಕೆ, ಎಲ್ಲ ವಿದ್ಯಾರ್ಥಿಗಳು ನೆನ್ಪಿಟ್ಕೋಬೇಕು. ಈ ಡೇಟ್ ಆಫ್ ರಿಲೀಸಿಂಗ್ ಆಫ್ ದ ನೋಟಿಫಿಕೇಷನ್ಸ್ ಅಂದರೆ ಇದು KPSC ಕಡೆಯಿಂದಾದರೂ ಬರ್ಬೋದು, ಒಂದು ನೆನ್ಪಿಟ್ಕೊಳ್ಳಿ. KPSC ಕಡೆಯಿಂದಾದರೂ ಬರ್ಬೋದು ಅಥವಾ KEA ಕಡೆಯಿಂದಾದರೂ ಬರ್ಬೋದು. ಸೊ ಯಾವ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಡಬೇಕಂತಿದ್ದಾರೆ ಅವ್ರವರು ಡಿಪಾರ್ಟ್ಮೆಂಟ್ ಡಿಸೈಡ್ ಮಾಡ್ಕೋತಾರೆ. ಬಟ್ ನೋಟಿಫಿಕೇಷನ್ಸ್ ಅಂತೂ ಸದ್ಯದಲ್ಲೇ ಇನ್ನು ನೆಕ್ಸ್ಟ್ 15 ಡೇಸಲ್ಲಿ ನಿಮಗೆ ನೋಟಿಫಿಕೇಷನ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಿದ್ದಾಗ ಮೊದಲದಾಗಿ ಎಷ್ಟು ವೇಕೆನ್ಸೀಸ್ ಬಿಡ್ತಾರೆ? ಎಸ್, ಇದೊಂದು ಒಳ್ಳೆ ಕ್ವಶನ್. ಇಲ್ಲಿ ನೋಡಿ, ನೀವು 56,432 ಹುದ್ದೆಗಳಲ್ಲಿ ನೀವು ನೋಡೋದಾದರೆ ಹಣಕಾಸು ಇಲಾಖೆಯಿಂದ ನೇಮಕಕ್ಕೆ ಒಪ್ಪಿಗೆ ಸಿಕ್ಕ ಒಟ್ಟು ಹುದ್ದೆಗಳ ಸಂಖ್ಯೆ ಇದು. ಓಕೆ, ಇದರಲ್ಲಿ 32,132 ಹುದ್ದೆಗಳು ಕಲ್ಯಾಣ ಕರ್ನಾಟಕ ವೃಂದದಡಿ ಖಾಲಿ ಇರುವಗಳ ಪೈಕಿ 80% ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ 24,300 ಹುದ್ದೆಗಳು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಭರ್ತಿಗೆ ಅವಕಾಶ. ಅಂದರೆ ಈಗ ಫಸ್ಟ್ ಫೇಸಲ್ಲಿ ಅವ್ರು ಬಿಡ್ತಾ ಇರೋದು 24,300 ವೇಕೆನ್ಸೀಸ್. ಸೊ ಇದು ನಿಮಗೆ ಆರಂಭಿಕವಾದಂತಹ ಭರ್ತಿ ಮಾಡ್ತಾರೆ. ಓಕೆ, ಇದು ಆರಂಭಿಕ ಭರ್ತಿ ಅಂತಂದರೆ ಇದರಲ್ಲಿ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ. ಸೊ ಇದನ್ನು ಅವರು ಜಸ್ಟ್ ನಿಮಗೆ ಅಪ್ರಾಕ್ಸಿಮೇಟಾಗಿ ಡೇಟ್ ಕೊಟ್ಟಿರೋದು ಮಾರ್ಚ್ 2ನೇ ವಾರ ಚಾಲನೆ ಸಾಧ್ಯತೆ ಅಂತ ಕೊಟ್ಟಿದ್ದಾರೆ. ಇದು KPSC ಹಾಗೂ KEA ಮೂಲಕ ಪ್ರಕ್ರಿಯೆ ನಡೆಸಲಾಗುತ್ತದೆ. ಓಕೆ, ಆ್ಯಂಡ್ ಇದಾದ ನಂತರ ಸರ್ ಹಾಗಿದ್ದಾಗ ಈ 24,300 ವೇಕೆನ್ಸೀಸಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಬರ್ತಾರೆ ಅಂದರೆ ಇಂಜಿನಿಯರ್ಸ್ ಎಲಿಜಿಬಲ್ ಇದ್ದಾರಾ ಇಲ್ವಾ, ನಂತರ ಯಾವ ಡಿಗ್ರಿ ಕ್ಯಾಂಡಿಡೇಟ್ಸು ಯಾವ ಪೋಸ್ಟ್ ಇದ್ದಾವೆ ಅನ್ನೋ ಹುದ್ದೆದು ಡೀಟೇಲ್ಸ್ ಇಲ್ಲಿದ್ದಾವೆ ನೋಡಿ. ಸೊ ನೀವು ಇಲ್ಲಿ ನೋಡೋದಾದರೆ 24,300 ಹುದ್ದೆ ಆರಂಭಿಕ ಮಾಡೋಂತಹ ಭರ್ತಿ ಮಾಡಲು ಅಂತ ಕೊಟ್ಟಿರೋಂತಹ ಹುದ್ದೆಗಳ ವಿವರ. ಓಕೆ, ಹುದ್ದೆಗಳು C ದರ್ಜೆನಲ್ಲಿ ಎಷ್ಟಿದ್ದಾವೆ ಇಲ್ಲಿ ನೋಡಿ. ನೀವು ಈ ಟೇಬಲ್ ನೋಡೋದಾದರೆ ಟೇಬಲ್ನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಟೋಟಲ್ 24,300 ವೇಕೆನ್ಸೀಸ್ ಇದ್ದಾವೆ. ಓಕೆ, ಸೊ ಇದರಲ್ಲಿ ನೀವು ನೋಡೋದಾದರೆ ಇಲಾಖೆ ABC ಅಂತ ಕೊಟ್ಟಿದೆ. ಏನದು ABC? ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅನ್ನೋ ಮಾತು. ಸೊ ಆ ಡೀಟೇಲ್ಡ್ ವಿವರಗಳನ್ನು ನೀವು ನೋಡೋದಾದರೆ ಸರ್ ಆ ವಿವರಗಳು ಏನು ಅಂತಂದರೆ ಇಲ್ಲಿ ನೋಡಿ, ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಒಟ್ಟು ಹುದ್ದೆಗಳು ಎಷ್ಟು, ಯಾವ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೀವು ನೋಡೋದೇ ಕೃಷಿ ಡಿಪಾರ್ಟ್ಮೆಂಟಲ್ಲಿ ಗ್ರೂಪ್ ಎನಲ್ಲಿ 72, ಗ್ರೂಪ್ ಬಿನಲ್ಲಿ 100 ವೇಕೆನ್ಸೀಸ್ ಹಾಗೂ ಗ್ರೂಪ್ ಸಿನಲ್ಲಿ 381 ವೇಕೆನ್ಸೀಸ್ ಇದ್ದಾವೆ. ಅದಾದ ನಂತರ ಪಶು ಸಂಗೋಪನೆ. ಓಕೆ, ಇದರಲ್ಲಿ ಸಹ ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗ ಮತ್ತು ಸಹಕಾರ. ಓಕೆ, ಆ್ಯಂಡ್ ಇದೇ ಥರ ಬೇರೆ ಡಿಪಾರ್ಟ್ಮೆಂಟಲ್ಲಿ ನೀವು ನೋಡ್ಬೋದು. ಪರಿಸರ, ಇಂಧನ ಇರ್ಬೋದು. ಇಂಧನ ಇಲಾಖೆಯಲ್ಲಿ ನೋಡಿ 2,400 ಗ್ರೂಪ್ C ಹುದ್ದೆಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಗ್ರೂಪ್ ಬಿನೂ ಸಹ ಓಪನಿಂಗ್ ಇದ್ದಾವೆ ಗೈಸ್. ಇದರಲ್ಲಿ ಕೊಟ್ಟಿಲ್ಲ ಅವರು ಕೆಲವೊಂದು ಡೀಟೇಲ್ಸ್ ಕರೆಕ್ಟಾಗಿ ಅಪ್ಡೇಟ್ ಅಂದರೆ ಕೊಟ್ಟಿಲ್ಲ ಅಂತಂದರೆ ಈಗ ಭರ್ತಿ ಮಾಡೋ ಅಂತಹ ಹುದ್ದೆಗಳ ಸಂಖ್ಯೆ ಮಾತ್ರ ಇದು. ಓಕೆ, ಗ್ರೂಪ್ ಬಿ ಹುದ್ದೆಗಳು ಇದು ನೋಡೋದಾದರೆ ನಿಮಗೆ ತಿಳಿತಾ ಇರೋದು ಏನಂತಂದರೆ ಗ್ರೂಪ್ ಬಿ ಆ್ಯಂಡ್ ಗ್ರೂಪ್ ಎ ವೇಕೆನ್ಸೀಸ್ ಇದ್ದಾವೆ. ಬಟ್ ಅದನ್ನು ರಿಕ್ರೂಟ್ಮೆಂಟ್ ಈ ಫೇಸಲ್ಲಿ ಆಗಲ್ಲ. ಈ 24,300 ಏನಿದೆ ಅಲ್ಲ ಈ ಕೌಂಟಲ್ಲಿ ಆಗಲ್ಲ, ನೆಕ್ಸ್ಟ್ ಫೇಸಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಸೊ ಇದೇ ಥರದ ಒನ್ ಆಫ್ಟರ್ ದಿ ಅದರ್ ರಿಕ್ರೂಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ನೀವು ಇಲ್ಲಿ ಹಾಗಾದರೆ ಬೇರೆ ಡಿಪಾರ್ಟ್ಮೆಂಟ್ ನೀವು ಚೆಕ್ ಮಾಡ್ಬೋದು. ಪರಿಸರನಲ್ಲೇ ಗ್ರೂಪ್ A 0 ಇದೆ, ಅಂದರೆ ಗ್ರೂಪ್ A ಪೋಸ್ಟೇ ಇಲ್ಲ ಪೋಸ್ಟ್ ಇರ್ತವೆ. ಬಟ್ ಅವರು ಈ ಫೇಸಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಿರೋದ್ರಲ್ಲಿ ಈ 24,300 ವೇಕೆನ್ಸೀಸಲ್ಲಿ ಆ ಗ್ರೂಪ್ A ವೇಕೆನ್ಸೀಸ್ ಇಲ್ಲ ಅಂತ ಅರ್ಥ. ಅದನ್ನು ನೆಕ್ಸ್ಟ್ ಫೇಸಲ್ಲಿ ಮಾಡೋ ಅಂಥರಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ. ಅದೇ ಥರ ಆರ್ಥಿಕ ಡಿಪಾರ್ಟ್ಮೆಂಟು ಸಹ ನೋಡ್ಬೋದು. ಆಹಾರನಲ್ಲಿ. ಓಕೆ, ಇದೇ ಥರ ನೋಡಿ, ಆರೋಗ್ಯನಲ್ಲಿದೆ, ಉನ್ನತ ಶಿಕ್ಷಣದಲ್ಲಿದೆ. ಆರೋಗ್ಯನಲ್ಲಿ ತುಂಬ ವೇಕೆನ್ಸೀಸ್ ಇದ್ದಾವೆ. ಕಂದಾಯ ಇಲಾಖೆಯಲ್ಲಿ 1,350 ವೇಕೆನ್ಸೀಸ್ ಇದ್ದಾವೆ. ಓಕೆ, ಶಿಕ್ಷಣ ಇಲಾಖೆಯಲ್ಲಿ ಹೈಯೆಸ್ಟ್ ಶಿಕ್ಷಣ ಆದಮೇಲೆ ಸಾರಿಗೆ, ಕರ್ನಾಟಕ ರಸ್ತೆ ಸಾರಿಗೆ ಏನಿದೆಲ್ಲ ಆ ಸಾರಿಗೆ ಡಿಪಾರ್ಟ್ಮೆಂಟಲ್ಲಿ 6,847 ವೇಕೆನ್ಸೀಸ್ ಏನಿದ್ದಾವೆ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಗೈಸ್. ಓಕೆ, ಸೊ ಇದು ನಿಮ್ಮ ಡಿಪಾರ್ಟ್ಮೆಂಟ್ ವೈಸ್ ಎಷ್ಟೆಷ್ಟು ವೇಕೆನ್ಸೀಸ್ ಅನ್ನೋದು ಇದ್ರ ಪ್ರಕಾರ ನೀವು ನಿಮ್ಮ ಪ್ರಿಪರೇಷನನ್ನು ಚಾಲ್ತಿ ಮಾಡ್ಕೊಳ್ಳಿ. ಸೊ ಈಗ ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಅದು ಅಲ್ಲಿಗೆ
ನೀವು ಎಕ್ಸಾಮ್ ಡೇಟ್ ಬಂದು ನಂತರ ಪ್ರಿಪೇರ್ ಮಾಡೋದಾದರೆ ಅವಾಗ ತುಂಬ ಡಿಫಿಕಲ್ಟ್ ಆಗ್ಬೋದು ನಿಮಗೆ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ ಈಗಿಂದನೇ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಿಮಗೆ ಒಳ್ಳೆ ಟೈಮು ಸಹ ಸಿಗುತ್ತೆ, ಹಾಗೂ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಕೊಳ್ಳೋದಕ್ಕೂ ಸಹ ಅವಕಾಶ ಇರುತ್ತೆ ಗೈಸ್. ಓಕೆ, ಆ್ಯಂಡ್ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಈಗಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ. ಓಕೆ, ಆ್ಯಂಡ್ ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗ್ರೇಟ್ ಡೇ. ಆ್ಯಂಡ್ ನಮ್ಮ ಚಾನಲ್ನಲ್ಲಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ನಿಮ್ಮೆಲ್ಲ ಗೆಳೆಯರಿಗೂ ಸಹ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದರೆ ಮತ್ತೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಾನು ನಮ್ಮ ಫ್ರೀ ಟೈಮ್ನ ನೋಡಿಕೊಂಡು ನಿಮಗೆ ರೆಸ್ಪಾನ್ಸ್ ಕೊಡ್ತೀನಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್. ಟೇಕ್ ಕೇರ್. ಬಾಯ್.